ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯಮ್ಮ ಯೂಟ್ಯೂಬ್ ಚಾನಲ್. ನಿನ್ನೆಯಿಂದ ನಾನು ಯಾಕೋ ತುಂಬಾ ಹುಷಾರಿಲ್ಲ, ಬಟ್ ಅದು ಹೊರಗಡೆ ಹೋಗ್ತಿದ್ದೆ, ಸೊ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬ್ಯಾಕ್ಗ್ರೌಂಡಲ್ಲೆಲ್ಲ ಬಟ್ಟೆ ಹೊಂದಾಕಿದ್ದಾರೆ ನಮ್ಮ ಮತ್ತೆ. ಅದನ್ನ ಇಗ್ನೋರ್ ಮಾಡಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಟೆಂಪಲ್ಗೆ ಹೋಗ್ತಿದ್ದೀವಿ ನಾವು. ಹಾಗೆ ನಮ್ಮ ಮನೆ ಆಪೋಸಿಟಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಮೇ ಬಿ ಸೌಂಡ್ ಸ್ವಲ್ಪ ಜಾಸ್ತಿ ಕೇಳಿಸ್ತಿದೆ ಅಂತ ಅನ್ಸುತ್ತೆ. ಒಂದು ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ನಮ್ಮ ಅಮ್ಮ ಮನೆ ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಇದೆ. ನಾವು ಅಮ್ಮನ ಪಿಕ್ ಮಾಡ್ಕೊಬಂದು ಆಮೇಲೆ ಟೆಂಪಲ್ಗೆ ಹೋಗ್ಬೇಕು ನಾವು. ಪಾಪು ಎತ್ಕೊಳಕ್ಕಾಗಲ್ಲ, ನಮ್ಮಮ್ಮ ಇದ್ರೆ ಸೊ ಹೆಲ್ಪ್ ಆಗುತ್ತೆ. ಅದರಿಂದ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗಿ ನಮ್ಮ ಅಮ್ಮನ ಕರ್ಕೊಂಡು ಬರೋಣ. ನನ್ನ ಹಸ್ಬೆಂಡ್ ಗಾಡಿ ತೊಗೊಂಡು ಹೋಗ್ತಿದ್ದೀನಿ, ನನ್ನ ಗಾಡಿ ತೊಗೊಂಡು ಹೋಗ್ತಿಲ್ಲ, ಯಾಕೆಂತಂದರೆ ನಂದು ಪೆಟ್ರೋಲ್ ಇಲ್ಲ ನನ್ನ ಗಾಡಿನಲ್ಲಿ. ಸೊ ಅದರಿಂದ ಹೋಗ್ತಾ ಇದ್ದೀನಿ. ಇಲ್ಲೇ ಮನೆ ನಿಯರೇ ಇರೋದು, ಸೊ ಹೆಲ್ಮೆಟ್ ಹಾಕಿಲ್ಲ ಗೈಸ್. ನಮ್ಮಮ್ಮ ಮನೆ ಆಲ್ಮೋಸ್ಟ್ 3rd 4th ಫ್ಲೋರು, ಬಟ್ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಇಳಿತಾ ಇದೆ ನೋಡಿ ಅಲ್ಲಿ. ಅಮ್ಮಗೆ ಬೇರೆ ನನ್ನ ಹಸ್ಬೆಂಡ್ ಗಾಡಿ ತೊಗೊಂಬಂದಿದ್ದೀನಿ, ಸ್ವಲ್ಪ ಭಯ ಹತ್ತೋಕ್ಕೆ. ನನ್ನ ಗಾಡಿ ಆದರೆ ಆರಾಮಾಗಿ ಹತ್ಬಿಡುತ್ತೆ, ಇದು ಸ್ವಲ್ಪ ಶೇಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಭಯ. ಬಟ್ ಇದು ಆರಾಮಾಗಿದೆ ಓಡಿಸೋಕ್ಕೆ, ಅದಕ್ಕೆ ನಾನು ಇದನ್ನು ತೊಗೊಂಡು ಓಡಾಡ್ತೀನಿ. ಅದು ನಂದು ಸ್ವಲ್ಪ ವೆಯ್ಟ್ ಇದೆ ಗಾಡಿ, ಟರ್ನಿಂಗ್ ಕಷ್ಟ. ನೋಡಿದೆ ನಮ್ಮಮ್ಮ ಯಾವುದೋ ಒಂದು ಸ್ಟೋರಿ ಹೇಳ್ತು, ಜಸ್ಟ್ ಇವಾಗ ಕಾಲ್ ಮಾಡುವಾಗ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದೆ. ಅವಾಗ ನಮ್ಮ ನೇಟಿವಲ್ಲಿ ಯಾರೋ ವೈಫ್ನ ಹೊಡೆದು ಸಾಯಿಸ್ಬಿಟ್ಟಿದಾರಂತೆ. ಇಬ್ಬರು ಗಂಡು ಮಕ್ಳಿದೆಯಂತೆ. ರಿಲೇಷನ್ಶಿಪ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬ್ರೇಕ್ ಮಾಡ್ಕೊಂಡ್ರೆ ಬೆಟರು. ಅದನ್ನು ಸುಮ್ಮನೆ ಏನಕ್ಕೆ ಹೊಡೆದಾಟ ಅದೆಲ್ಲ ಏನಕ್ಕೆ ಬೇಕು ಅಂತ ನಂಗಂತೂ ಅರ್ಥ ಆಗಲ್ಲ. ಈ ನ್ಯೂಸು ಟಿ ವಿಲೆಲ್ಲ ನೋಡಿದ್ರೆ ನಿಜವಾಗ್ಲೂ ಭಯವಾಗುತ್ತೆ. ಇಷ್ಟ ಇಲ್ಲ ಅಂತ ಅಂದರೆ ಆ ರಿಲೇಷನ್ಶಿಪ್ ಬ್ರೇಕ್ ಮಾಡ್ಕೊಬಿಡ್ಬೇಕು. ಅದನ್ನು ಬಿಟ್ಟು ಅವ್ರನ್ನ ಇವ್ರು ಕೊಲೆ ಮಾಡೋದು, ಇವ್ರನ್ನ ಅವ್ರು ಕೊಲೆ ಮಾಡೋದು. ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಟೆಂಪಲಿಂದ ಬಂದು ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗ್ತೀನಿ ಇವಾಗ ಬನ್ನಿ ನಮ್ಮಮ್ಮ ಕರ್ಕೊಂಡು ಮನೆಗೆ ಹೋಗಿ ಆಮೇಲೆ ಪಾಪುನ ಕರ್ಕೊಂಡು ಟೆಂಪಲ್ಗೆ ಹೋಗಬೇಕು. ನೋಡಿ ಗೈಸ್, ಈ ಅಪಾರ್ಟ್ಮೆಂಟ್ಗೆ ಯಾವ ಥರ ಟ್ಯಾಂಕ್ನ ಫಿಕ್ಸ್ ಮಾಡ್ತಿದ್ದಾರೆ. ಮೇಲೊಂದು ಮೆಷಿನ್ ಇದೆ, ಅದು ರೊಟೇಟ್ ಮಾಡ್ತಿದೆ. ಯಾರು ಜನನೇ ಬೇಕಾಗಿಲ್ಲ, ಅದೇ ಮೇಲ್ಗಡೆ ಕಳಿಸುತ್ತೆ. ಈ ಥರ ಅದು ರೊಟೇಟ್ ಆಗ್ತಿದೆ, ಸೊ ಟ್ಯಾಂಕ್ ಮೂವ್ ಆಗುತ್ತೆ. ಅಮ್ಮ ಏನು ಹೇಳ್ದಲ್ಲ ನಮ್ಮ ಹಸ್ಬೆಂಡ್ ಗಾಡಿ ನೋಡ್ಬಿಟ್ಟು ಅಯ್ಯೋ ಇದನ್ನ ತಗೊಬಂದ್ಬಿಟ್ಟಿದೀಯಾ ಅಂತೆ. ಏನೋ ಭಯ ಆಯ್ತದೆ ಅಂದರೆ ಗಾಡಿ ನೋಡ್ ಭಯ ಇಲ್ಲ, ನನ್ನ ನೋಡ್ ಭಯ, ನಾನು ಓಡಿಸಲ್ಲ ಅಂದ್ಬಿಟ್ಟು. ನೋಡಿ ಗೈಸ್, ನಮ್ಮ ಪುಟಾಣಿ ಪಾಪ ಮಲ್ಕೊಂಡೈತೆ. ಪುಟ್ಟು ಪುಟ್ಟಮ್ಮ, ಪುಟ್ಮಲ್ಲಿ, ಗುಂಡು, ಹಾಯ್ ಮಾಡು. ಇವಾಗ ಎದ್ದೆ ನಾನು, ನನಗೆ ಇವಾಗ ಮಾರ್ನಿಂಗ್ ಆಗಿರೋದಂತ ಹೇಳು. ಅವಳ ಅಂಬಾರಿ ಮೇಲೆ ಕೂತ್ ಮೇಲೆ ಮುಗಿದ್ ಬಿಡು. ಪಾಪುದು ಗಾಡಿ ಸೈಡ್ ಬಿಡಿ. ಅಪ್ಪ ಹೆಂಗ್ ಬಂದಿದೆ ನೋಡೋಣ. ಫೋಟೋದಲ್ಲೇನೋ ಸಖತ್ತಾಗಿತ್ತು. ಇದು ಯಾವುದೋ 3D ಮ್ಯಾಟೋ 5D ಮ್ಯಾಟೋ ಅಂತ. ದೇವ್ರ ಮನೆ, ಅದೇ ದೇವ್ರ ಮನೆ. ಅದ್ರ ಮೇಲೆ ನೆಲಕ್ಕೆ ಯಾವ್ದ್ರ ಮೇಲೆ ಮ್ಯಾಟ್ ಇದು ಇದ್ರದ್ದು ಅಲ್ಲ ಮೆಟೀರಿಯಲ್ ಆ ಥರದ್ದೆಲ್ಲ ಒಂಚೂರು ಇದ್ಬಿದ್ರೂ ಸಿದೋಯ್ತದೆ. ಕಾಟನ್ ಥರದ್ದೆಲ್ಲ ಮೆಟೀರಿಯಲ್ ಇದು.
ಪುಟ್ಮಲ್ಲಿ ಈ ಕಡೆ ಅಮ್ಮ ಕರಿತಿರೋದು. ಊಟ ಮಾಡ್ದಾ? ಗಂಟೆ ಬರೆಸ್ತಿದಿ? ಮಾಡಿಲ್ವಾ? ಯಾಕೆ ಮಾಡ್ಲಿಲ್ಲ? ಬೇಡ ಅಂತ ಮಾಡ್ಲಿಲ್ವಾ? ನೋಡಿಲಿ. ನೋಡಿ ಗೈಸ್, ನನ್ನ ಮಗಳು ಯಾವ ಥರ ಮುಖ ಮಾಡ್ಕೊತಾಳೆ. ತೋರಿಸ್ಬಿಡು ಮುಖನ ಅಜ್ಜಿದು. ಗೈಸ್, ಸ್ಟಾರ್ ಮಾರ್ಕೆಟ್ಗೆ ಹೋಗ್ತಿದ್ದೀವಿ ನಾವು. ಯೂಶಲಿ ತರಕಾರಿ ಎಲ್ಲ ಅಲ್ಲೇ ಶಾಪ್ ಮಾಡೋದು. ಸೊ ಮನೇಲಿ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿತ್ತು. ಡಿ ಮಾರ್ಟ್ಗೆ ಹೋಗ್ಬೇಕು, ಗ್ರಾಸರೀಸ್ ಎಲ್ಲ ಖಾಲಿ ಆಗಿದೆ. ಬಟ್ ನಾಳೆಗೆ ಹೋಗ್ತೀವಿ. ಸದ್ಯಕ್ಕೆ ಇವಾಗ ವೆಜಿಟೇಬಲ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ. ನನ್ನ ಗಾಡೀಲಿ ಹೋಗ್ತಿದ್ದೀನಿ. ನನ್ನ ಹಸ್ಬೆಂಡ್ ಅವ್ರ ಗಾಡಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅದರಿಂದ ಬನ್ನಿ ಇವಾಗ ಓಡೋಣ. ನನ್ನ ತಮ್ಮ ಬರ್ತಾನೆ ಜೊತೆಗೆ. ಹಾಯ್ ಮಾಡೋ ಮನ್ವಿತ್ತು. ಗೈಸ್, ಇವಾಗ ಹೋಗ್ತಾ ಇದೀವಿ. 1 hour ಅಲ್ಲಿ ಬರ್ಬೇಕು. ನಮ್ಮ ಮನೆಯಿಂದ ಸ್ಟಾರ್ ಮಾರ್ಕೆಟ್ 1.5 ಇಂದ 2 ಕಿಲೋಮೀಟರ್ ಇದೆ. ಗಾಡಿನಲ್ಲೇ ಹೋಗೋದು. ಮನ್ವಿತ್ತು ಹೆಲ್ಮೆಟ್ ತಗೊಂಡಿಲ್ಲ, ಅಲ್ಲಿ ಪೊಲೀಸ್ ಇರ್ತಾರೆ. ಓಡೋಗ್ ತಗೊಬರೋಕು ಹೊರಗಡೆ ಇದೆ. ಗೈಸ್, ಪೊಲೀಸ್ ಅವರಂತೂ ರೆಗ್ಯುಲರ್ ಆಗಿ ಅಲ್ಲಿ ಇದ್ದೇ ಇರ್ತಾರೆ. ಸೊ ಅದಕ್ಕೆ ಯಾಕೆ ಬೇಕು, ಸುಮ್ಮನೆ ಸಿಗಾಕೊಂಡ್ರೆ ಫೈನ್ ಕಟ್ಟಬೇಕಾಗುತ್ತೆ. ಅದಕ್ಕೆ ನೆನ್ನೆ ಬೆಸ್ಟ್ ಅಂದರೆ ಹೆಲ್ಮೆಟ್ ಹಾಕೋಬಿಡೋದೇ ಬೆಟರು. ನಮಗೂ ಸೇಫ್ಟಿ, ಪೊಲೀಸು ಫೈನ್ ಹಾಕೋ ಥರ ಇರಲ್ಲ. ಬರ್ತಿದ್ದಾನೆ ನೋಡಿ ಅಲ್ಲಿ. ಗೈಸ್, ಇದೇನೆ ಸ್ಟಾರ್ ಮಾರ್ಕೆಟ್ಟು. ಇದ್ರಲ್ಲೇನೆ ಆಲ್ಮೋಸ್ಟ್ ತರಕಾರಿ ಎಲ್ಲ ತಗೊಳ್ಳೋದು. ನಮ್ಮ ಮನೆ ನಿಯರ್ ಡಿ ಮಾರ್ಟ್ ಮತ್ತೆ ಸೂಪರ್ ಮಾರ್ಕೆಟ್ಸ್ ತುಂಬಾ ಇದೆ. ಬಟ್ ಆದ್ರೂ ಇದೇ ಇಲ್ಲಿಗೆ ಬಂದು ತಗೊಂತೀವಿ. ಇದು ಸ್ವಲ್ಪ ದೂರನೇ, ಬಟ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಅದರಿಂದ ನಾನು ಇಲ್ಲಿಗೆ ಬಂದು ಶಾಪ್ ಮಾಡೋದು ಯಾವಾಗಲೂ ವೆಜಿಟೇಬಲ್ಸ್ ಎಲ್ಲ. ನೋಡಿ ಗೈಸ್, ಇವನಿಗೆ ಮೆಂಟಲ್ಲು. ಇಲ್ಲಿ ಇರೋದು ನೋಡಿದ್ರೆ ವೆಜಿಟೇಬಲ್ಸು, ಮೇಲ್ಗಡೆಗೆ ಹೋಗ್ತಿದ್ದಾನೆ ಬಟ್ಟೆ ಶಾಪಿಂಗ್ಗೆ. ಬಾರೋ ಬೇಗ. ನೋಡಿ ಗೈಸ್, ಇವನು ಏನು ತಗೊಂಡು ಹೋಗ್ದಾನೆ ಇರೋ ಕ್ಯಾಟಗರಿನೇ ಅಲ್ಲ ಇವನು. ಒಪ್ಕೋ, ಆನೆಸ್ಟಾಗಿ ಒಪ್ಕೋ, ಸುಳ್ಳು ಹೇಳ್ಬೇಡ ನೀನು. ಗೈಸ್, ನನ್ನ ತಮ್ಮ ಅವನಲ್ಲ, ಅವನಿಗೆ ಯಾವ ಥರ ಬುದ್ಧಿ ಹೇಳೋದು ಅಂತಲೇ ಗೊತ್ತಿಲ್ಲ. ವಾಟರ್ ಮೆಲನ್ ತಗೊಂಡು ಬಿಲ್ಲು ಆಯಿತು. ಬಿಲ್ ಆದಮೇಲೆ ಹೊಡೆದಾಗ್ದ. ತುಂಬ ಬೇಜಾರಾಯಿತು. ಇವಾಗ ನಡ್ಕೊಂಡು ಬರ್ತಾ ಇದ್ದಾನೆ. ಅವನು ಹೆಲ್ಮೆಟ್ ಹಾಕಿಲ್ಲ. ಪೊಲೀಸ್ ಹತ್ರ ಬೇರೆ ಏನು ಮಾತಾಡ್ತಾ ಇದ್ದಾನೆ. ಏನಂತ ಕೇಳ್ತೀನಿ ರೀ. ಬಂದಾಗೆಲ್ಲ ಏನಾದ್ರೂ ಒಂದು ತರಲೆ ಮಾಡ್ಬೇಕು. ಕರ್ಕೊಂಡ್ ಬರಲ್ಲ ಅಂತ ಅಂದ್ರೂ ಬಿಡೋದು ಇಲ್ಲ. ಬರ್ತೀನಿ ಅಂತ ಹಠ ಮಾಡ್ತಾನೆ. ಏನು ಮಾತಾಡ್ತಿದ್ದಲ್ಲ ಪೊಲೀಸ್ ಹತ್ರ, ಅದ್ರಲ್ಲೂ ಬಿಲ್ಡಪ್ ಕೊಡ್ತಾನೆ ನೋಡಿ. ಏನ್ ಹೇಳಿದ್ರು ಪೊಲೀಸ್ ಅಂತ ಅಂದ್ರೆ, ಏನೋ ಹೋಯ್ತು ಹೇಳ್ತೀನಿ ನಡೀರಿ ಅಂತ ಹೇಳ್ತಾವ್ನು. ಗೈಸ್, ಯೂಶಲಿ ನಮ್ಮ ಮನೆ ವೆಜಿಟೇಬಲ್ ಶಾಪಿಂಗ್ 500 ಇಂದ 600 ಆಗುತ್ತೆ. ಅಂದ್ರೆ ವೀಕ್ಲಿ ಮಧ್ಯದಲ್ಲಿ ಏನಾದ್ರೂ ನೀಡ್ ಇದ್ರೆ ತಗೊಂತಾ ಇರ್ತೀವಿ. ಅದ್ ಬಿಟ್ರೆ ಸೊಪ್ಪೆಲ್ಲ ನಾನು ಅಲ್ಲಿ ತಗೊಳಲ್ಲ. ನಮ್ಮ ಅತ್ತೆ ಮನೆ ಹತ್ರನೇ ಬರ್ತಾರೆ, ಅವ್ರ ಹತ್ರ ಪಿಕ್ ಮಾಡ್ತಾರೆ ಯಾವಾಗ್ಲೂ. ಮಧ್ಯದಲ್ಲಿ ಏನಾದ್ರು ಖಾಲಿ ಆಗಿದ್ರೆ ಮಾತ್ರ ನಾವು ಐಟಮ್ಸ್ಗಳನ್ನ ಮಧ್ಯದಲ್ಲಿ ತಗೊಂತಾ ಇರ್ತೀವಿ. ಸ್ಟಾಪ್ ಮಾಡೋ. ಮತ್ತೆ ಡಿ ಮಾರ್ಟ್ ಶಾಪಿಂಗ್ ಬಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನಿಯರ್ 10,000 ಆಗುತ್ತೆ. ಅದನ್ನು ಅಷ್ಟೇ 2 ಟೈಮ್ ಶಾಪ್ ಮಾಡ್ತೀವಿ ನಾವು. ಫಸ್ಟ್ ಟೈಮ್ ಮಾಡಿದಾಗ ಒಂದು 8,000 9,000. ಬಿಫೋರ್ ಎಲ್ಲ ಇನ್ನೂ ಜಾಸ್ತಿ ಆಗ್ತಿತ್ತು. ಈ ನಡುವೆ ಸ್ವಲ್ಪ ಕಡಿಮೆ ಆಗ್ತಿದೆ. ಅಂದ್ರೆ 2 ಟೈಮ್ ಶಾಪ್ ಮಾಡೋದ್ರಿಂದ, ಅಂದ್ರೆ ಮಂತ್ಲಿಗೆ 2 ಟೈಮ್ ಶಾಪ್ ಮಾಡ್ತೀವಿ. ಇವಾಗ ವೆಜ್ಜಸ್ ಅಂತೂ 500 ಇಂದ 600 ಅಲ್ಲಿ ಮುಗ್ದಿದೆ. ಏನಕ್ಕೆ ಸಪೋರ್ಟ್ ಮಾಡಲ್ಲ ನೋಡಿ ಗೈಸ್. ವಾಟರ್ ಮೇಲೆ ಹೊಡೆದಾಕ್ಬಿಟ್ಟು ತಿರ್ಗಾ ತಗಿ, ನಾನ್ ಹೊಡೆದಾಕ್ತೆ ಅಂತ ಹೇಳು ಅಂತ ಹೇಳ್ತಿದ್ದಾನೆ. ನಾನು ಹೊಡೆದಾಕೊಂಡಿದೀನಿ ಜ್ಯೂಸ್ ಮಾಡಕ್ಕೆ ಅಂತ ಹೇಳು ಅಂತ ಹೇಳ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಎಲ್ಲ ಸುಳ್ಳು ಹೇಳಿದ್ರು. ನಮ್ಮ ಅಕ್ಕ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಇದು ಕಟ್ಟು ಏನು ಕಟ್ಟು? ಕಟ್ ಮಾಡಿ ಎಡಿಟ್ ಮಾಡ್ತೀನಿ. ಇದು ಹೌದಾ? ಬರೇ ಸುಳ್ಳು. ಏನ್ ಗೊತ್ತಾ, ಇವ್ನ್ಗೆ ಆಲ್ರೆಡಿ 12 ಇಯರ್ ಆಗ್ತಿದೆ. ಬುದ್ಧಿ ಮಾತ್ರ 0. ತಲೆಯಲ್ಲಿ ಏನು ಇಲ್ಲ ಬುದ್ಧಿ. ಪ್ರಿನ್ಸೆಸ್ ಮಿಸ್ ಮಾಡ್ಕೊಂಡ ನನ್ನ. ಮಿಸ್ ಮಾಡ್ಕೊಂಡ ನನ್ನ ಹೇಳು. ಎಲ್ಲೋ ನಾನ್ ಮಾತಾಡ್ತೀನಿ. ಮಿಸ್ ಮಾಡ್ಕೊಂಡ ಕಂದ ನನ್ನ. ಮಿಸ್ ಮಾಡ್ಕೊಂಡ ಬಂಗಾರಿ? ಇಲ್ಲ, ಮಿಸ್ ಮಾಡ್ಕೊಂಡಿಲ್ಲ ನನ್ನ. ನನ್ ಮುದ್ದು ಚಿನಿ ನಗದ್ ನೋಡು. ಅವ್ರ ಅಜ್ಜಿ ನೋಡ್ಬೇಕು. ಗೈಸ್, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಟೆಂಪಲ್ ಇಂದ ಬರೋದಕ್ಕೆ ಲೇಟ್ ಆಯ್ತು. ಸೊ ಹೋಗಕ್ ಆಗ್ಲಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಮನೆಗೆ. ಅದಕ್ಕೆ ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ನೈಟ್ ವ್ಯೂ ಏನ್ ಸಖತ್ತಾಗಿದೆ ಅಂತ. ಇಲ್ಲಿ ಮಧ್ಯದಲ್ಲಿ ಕೆರೆ ಬರುತ್ತೆ. ಫುಲ್ ಎಲ್ಲ ಲೈಟಿಂಗ್ಸ್ ತುಂಬಾನೇ ಚೆನ್ನಾಗಿದೆ. ತೋರ್ಸೋಣ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ.
ಗೈಸ್ ಹಾಸ್ಪಿಟಲ್ನಿಂದ ಬರೋದಕ್ಕೆ ತುಂಬ ಲೇಟ್ ಆಗೋಯಿತು. ಸೊ ನಾನು ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದೇ ಸ್ವಲ್ಪ ಪೇಯ್ನ್ ಇತ್ತು, ಲೆಗ್ಸ್ ಎಲ್ಲ ತುಂಬಾ ಪೇಯ್ನ್ ಆಗ್ತಿತ್ತು ಮತ್ತು ತುಂಬಾ ಸುಸ್ತಿತ್ತು. ಅದರಿಂದ ಹಾಸ್ಪಿಟಲ್ಗೆ ಹೋಗಿದ್ದು ನಾನು. ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ರೆ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಇವತ್ತಿನ ಡೇ ಸ್ವಲ್ಪ ನನಗೆ ಇದು ಪೇಯ್ನ್ ಇದ್ದಿದ್ದರಿಂದ ಅಷ್ಟಾಗೇನು ಆ್ಯಕ್ಟಿವ್ ಆಗಿರೋಕ್ಕಾಗಲಿಲ್ಲ. ಕೆಲಸನೂ ನಾನು ತುಂಬ ತೀರಾ ಕಡಿಮೆನೇ ಮಾಡಿದ್ದು. ಪಾಪ ನಮ್ಮ ಅತ್ತನೇ ಎಲ್ಲನೂ ಮಾಡಿದರು ಇವತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.